ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ನಾನು ನಿಮ್ಮ ವಿದ್ಯಾ. ನಾನಿವತ್ತು ಸಾಂಬಾರು ಮಾಡುವ ವಿಧಾನ ಹೇಗೆ ಅಂತ ತಿಳಿಸ್ಕೊಡ್ತೇನೆ. ಮತ್ತು ಇದೇ ನನ್ನ ಮೊದಲಿನ ವಿಡಿಯೋ. ಈ ವಿಡಿಯೋ ನೋಡಿದಲ್ಲಿ ಯಾರಾದರೂ ಸರಿ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ನಾನು ಇವಾಗ ಸಾಂಬಾರು ಹೇಗೆ ಮಾಡೋದು ಹೇಳ್ಕೊಡ್ತೇನೆ. ಮೊದಲಿಗೆ ಸಾಂಬಾರಿಗೆ ಏನೇನು ಸಾಮಗ್ರಿಗಳು ಬೇಕು ಅಂತ ನಾನು ಇವಾಗ ತಿಳಿಸ್ಕೊಡ್ತೀನಿ. ಬೇಳೆ, ಒಂದು 4ರಿಂದ 5 ಟೊಮ್ಯಾಟೊ, 3ರಿಂದ 4 ಈರುಳ್ಳಿ, ಒಂದು 3 ಮೆಣಸಿನ್ಕಾಯಿ, ಸ್ವಲ್ಪ ಬೀನ್ಸು, ನೂಕಲ್ ಎರಡು ಮತ್ತು ಮೂಲಂಗಿ, ಆಲೂಗಡ್ಡೆ. ಇಷ್ಟು. ಒಗ್ಗರಣೆಗೆ ಈರುಳ್ಳಿ, ಒಣಗಿದ ಮೆಣಸಿನ್ಕಾಯಿ, ಸಾಸಿವೆ, ಮತ್ತು ಸ್ವಲ್ಪ ಕೊತ್ತಂಬರಿ, ಅರಿಶಿನ ಮತ್ತು ಖಾರದ ಪುಡಿ, ಆಚೆ ಸಾಂಬಾರು ಪುಡಿ. ನಾನು ಆಚೆ ಸಾಂಬಾರು ಪುಡಿನೇ ಹಾಕೋದು. ನಿಮ್ಗೆ ಏನು ಇಷ್ಟ, ಯಾವ ಸಾಂಬಾರು ಪುಡಿ ಹಾಕ್ತಿರೋ ಆ ಸಾಂಬಾರು ಪುಡಿ ಹಾಕ್ಬೋದು. ನಾನಂತೂ ಆಚೆ ಹಾಕ್ತೀನಿ, ತುಂಬ ಚೆನ್ನಾಗಿರುತ್ತೆ. ಈಗ ಸಾಂಬಾರು ಮಾಡುವ ವಿಧಾನ ಹೇಗೆ ಅಂತ ತಿಳ್ಕೊಳ್ಳೋಣ. ಚಿಕ್ಕ ಕುಕ್ಕರ್ ತಗೊಂಡಿದ್ದೀನಿ. ಇದಕ್ಕೆ ಫಸ್ಟು ಬೇಳೆ ಹಾಕಬೇಕು. ಈಗ ಬೇಳೆ ತೊಳೆದಿದ್ದೀನಿ. ಇದಕ್ಕೆ ಈರುಳ್ಳಿ, ಟೊಮ್ಯಾಟೊ, ಮೆಣಸಿನ್ಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ, ಅದನ್ನು ಕುಕ್ಕರ್ಗೆ ಹಾಕೋಬೇಕಾಗತ್ತೆ. ನಾನು ನಿಮಗೆ ಜೀರಿಗೆ ತೋರಿಸಿಲ್ಲ. ಬೇಳೆ ಬೇಯಿಸ್ಕೋಬೇಕಾದ್ರೆ ಜೀರಿಗೆ ಹಾಕಬೇಕು, ಚೆನ್ನಾಗಿರುತ್ತೆ. ಮತ್ತು ಅರಿಶಿನ ಹಾಕಬೇಕಾಗತ್ತೆ. ಅರಿಶಿನ ಹಾಕಿ ಇದಕ್ಕೆ ಸ್ವಲ್ಪ ವಾಟರ್ ಹಾಕ್ಕೋಬೇಕು. ಇಷ್ಟು ವಾಟರ್ ಹಾಕಿ ಈಗ ಗ್ಯಾಸ್ ಮೇಲೆ ಇಟ್ಟು ಇದಕ್ಕೆ ಮುಚ್ಚಳ ಹಾಕೋಣ. ಈಗ ಮುಚ್ಚಾಯಿತು. ಈಗ ವಿಷಲ್ ಹಾಕಿ ಒಂದು 3ರಿಂದ 4 ಕೂಗನ್ನು ಕೂಗಿಸ್ಕೊಳ್ಳಿ. 3ರಿಂದ 4 ಕೂಗನ್ನು ಕೂಗಿಸ್ಕೋಬೇಕಾಗುತ್ತೆ. ಗ್ಯಾಸ್ ಮೇಲೆ ಇಟ್ಟಿದ್ದೀನಿ. 3ರಿಂದ 4 ವಿಷಲ್ ಕೂಗಿಸಾಯಿತು. ಈಗ ಮಸಿಬೇಕಾಗುತ್ತೆ. ನೋಡಿ, ಈ ಥರ 3ರಿಂದ 4 ವಿಷಲ್ ಬಿಟ್ಟರೆ ಈ ಥರ ಬೆಂದೋಗುತ್ತೆ. ಮತ್ತು ಈ ಥರ ಮಸ್ಕೋಬೇಕಾಗುತ್ತೆ. ನೋಡಿ, ಈ ಥರ ಮಸ್ಕೋಬೇಕಾಗುತ್ತೆ. ಈಗ ಒಗ್ಗರಣೆ ಹೇಗೆ ಹಾಕೋದು ಅಂತ ತಿಳ್ಕೊಳ್ಳೋಣ. ಸ್ಟವ್ ಮೇಲೆ ಇವಾಗ ಒಂದು ಪ್ಯಾನ್ ಇಟ್ಕೊಂಡಿದ್ದೀವಿ. ಇದು ಸ್ವಲ್ಪ ಬಿಸಿ ಆಗಬೇಕು. ಬಿಸಿ ಆದ ನಂತರ ಈಗ ಬಿಸಿ ಆಯಿತು. ಇದಕ್ಕೆ ಸ್ವಲ್ಪ ಆಯಿಲ್ ಹಾಕ್ಕೊಳ್ಳೋಣ. ಎಣ್ಣೆ ಬಿಸಿ ಆಯಿತು. ಸಾಸಿವೆ ಹಾಕ್ಕೊಳ್ಳೋಣ. ಈರುಳ್ಳಿ ಹಾಕ್ತಾರೆ. ಒಣಗಿದ ಮೆಣಸಿನ್ಕಾಯಿ ಹಾಕೋಬೇಕು. ಸ್ವಲ್ಪ ಫ್ರೈ ಮಾಡ್ಕೋಬೇಕಾಗುತ್ತೆ. ಸ್ವಲ್ಪ ಬ್ರೌನ್ ಆಲ್ರೆಡಿ ಆಗೋಗಿದೆ. ನಾನು ಒಬ್ಬಳೇ ವಿಡಿಯೋ ಮಾಡ್ತಾ ಇರೋದು, ಎಲ್ಲ ಸ್ವಲ್ಪ ಇದಾಗ್ತಾ ಇದೆ. ಬ್ರೌನ್ ಆಗಿದೆ. ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ. ಈಗ ನಾವು ಕಟ್ ಮಾಡಿರುವ ಬೀನ್ಸು, ನೂಕಲ್ಲು, ಮೂಲಂಗಿ, ಆಲೂಗಡ್ಡೆ ಎಲ್ಲ ಇದಕ್ಕೆ ಹಾಕ್ಕೊಳ್ಳೋಣ. ಒಗ್ಗರಣೆ ಇದ್ದಂತರ ಹೇಗೆ ಸ್ವಲ್ಪ ಹೊತ್ತು ಕೈಯಾಡಿಸ್ಕೋಬೇಕಾಗುತ್ತೆ. ನಾನು ಆವಾಗಲೇ ತೋರಿಸಿದ್ನಲ್ವ ಆಚೆ ಸಾಂಬಾರು ಪುಡಿ,
ಅದು ಇದಕ್ಕೆ ಹಾಕೋಬೇಕಾಗುತ್ತೆ. ಮತ್ತು ಖಾರದ ಪುಡಿ ಹಾಕ್ಕೊಳ್ಳೋಣ. ಇವಾಗ ಮಿಕ್ಸ್ ಮಾಡ್ಕೋಬೇಕು. ಒಂದು 2 ನಿಮಿಷ ಈ ಥರ ಫ್ರೈ ಮಾಡ್ಕೋಬೇಕಾಗತ್ತೆ. 2 ನಿಮಿಷ, ಜಾಸ್ತಿ ಬೇಡ. ಇವಾಗ ಇದು ಆ ಬೇಳೆಗೆ ಹಾಕಿ ಮತ್ತೆ ವಿಜಿಲ್ ಕೂಗಿಸ್ಬೇಕಾಗುತ್ತೆ. ಅದಕ್ಕೆ 2 ನಿಮಿಷ ಸಾಕು, ಯಾಕಂದ್ರೆ ಚೆನ್ನಾಗಿ ಬೇಯಬೇಕಲ್ವ ಮೂಕಲ್ಲು. ಸೊ ಅದಕ್ಕೆ 2 ನಿಮಿಷ ಆಯಿತು. ಈಗ ಕುಕ್ಕರ್ಗೆ ಹಾಕ್ಕೊಳ್ಳೋಣ. ಕುಕ್ಕರ್ಗೆ ಹಾಕ್ಕೊಳ್ಳೋಣ. ನಾನು ಫುಲ್ ಹಾಕಿ ತೋರಿಸ್ತೀನಿ, ಯಾಕಂದರೆ ನಾನು ಒಬ್ಬಳೇ ಮಾಡ್ತಿದ್ದೀನಿ ಅಲ್ವಾ ವಿಡಿಯೋ. ಸೊ ನಾವು ಫ್ರೈ ಮಾಡಿರುವಂಥ ತರಕಾರಿನ ಇದಕ್ಕೆ ಹಾಕ್ಕೋಬೇಕಾಗತ್ತೆ. ನೋಡಿ ಹಾಕಿದ್ದೀನಿ. ಮತ್ತು ನಿಮಗೆ ನೀರು ಎಷ್ಟು ಬೇಕು ಅಷ್ಟೇ ಹಾಕ್ಕೋಬೇಕು. ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಟ್ಟು ಹೀಗೆ ಮಸಾಲೆ ಎಲ್ಲ ಇರುತ್ತಲ್ವ, ನೀರೋಗಿರುತ್ತಲ್ವ, ಅದು ಅದಕ್ಕೆ ಹಾಕ್ಕೋತೀನಿ. ನೋಡಿ ಸಾಂಬಾರು ಹೀಗಿರುತ್ತೆ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ನಾನು 1.5 ಸ್ಪೂನ್ ಹಾಕ್ತಾ ಇದ್ದೀನಿ. ಹೀಗೆ ಮಿಕ್ಸ್ ಮಾಡ್ಕೊಳ್ಳೋಣ. ತುಂಬ ಚೆನ್ನಾಗಿರುತ್ತೆ. ನೀವು ಅನ್ನಕ್ಕಾದರೂ ತಿನ್ಬೋದು, ಮತ್ತು ಮುದ್ದೆಗಾದರೂ ತಿನ್ಬೋದು, ಚಪಾತಿ ಆದರೂ ತಿನ್ಬೋದು. ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ. ಅನ್ನಕ್ಕೆ, ಮುದ್ದೆಗೆ ಮತ್ತು ಚಪಾತಿಗೆ. ಲಾಸ್ಟಲ್ಲಿ ಕೊತ್ತಂಬರಿ ಹಾಕಬೇಕಾಗತ್ತೆ. ಲಾಸ್ಟಲ್ಲಿ ಹಾಕಿ ಕಲಿಸ್ಕೋಬೇಕು. ಕಲಿಸ್ಕೊಂಡಿದ ನಂತರ ಇದು ಕುಕ್ಕರ್ ಮುಚ್ಚಳ ಹಾಕಿ 1 ಅಥವಾ 2 ವಿಜಿಲ್ ಕೂಗಿಸ್ಬೇಕಾಗುತ್ತೆ, ಯಾಕಂದರೆ ತರಕಾರಿ ಬೇಯಬೇಕಲ್ಲ. ಸೊ ಅದಕ್ಕೆ ನಾನು ಕುಕ್ಕರ್ ಮುಚ್ಚಳ ಹಾಕಿದ್ದೀನಿ. ಈಗ 1 ರಿಂದ 2 ವಿಜಿಲ್ ಕೂಗಿಸ್ಕೋಬೇಕು, ತರಕಾರಿ ಬೇಯಬೇಕಾಗುತ್ತೆ. ನೋಡಿ ಫ್ರೆಂಡ್ಸ್, ಸಾಂಬಾರು ರೆಡಿ ಆಯಿತು. ಸಾಂಬಾರು ಒಂದು ಸಲ ಮಾಡಿ ನೋಡಿ, ನಿಮಗೆ ಗೊತ್ತಾಗುತ್ತೆ ಹೇಗಿದೆ ಅಂತ. ಇಷ್ಟವಾದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಆಗಿ. ಇಲ್ಲಿಗೆ ನನ್ನ ಬ್ಲಾಗ್ ಇಲ್ಲಿಗೆ ಮುಗಿತಾ ಇದೆ. ಥ್ಯಾಂಕ್ ಯು ಸೋ ಮಚ್. ಇನ್ನಷ್ಟು ವಿಡಿಯೋಗಳು ಬೇಕಾದರೆ ನಿಮ್ಮ ಸಪೋರ್ಟಿಂದ ನಾನು ಇನ್ನಷ್ಟು ವಿಡಿಯೋಗಳು ಮಾಡಬೇಕಾಗತ್ತೆ. ಸೊ ನಿಮ್ಮ ಸಪೋರ್ಟ್ ನನಗೆ ಬೇಕಾಗುತ್ತೆ. ಸೊ ಎಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ಥ್ಯಾಂಕ್ ಯು ಸೋ ಮಚ್.